ಧಾರವಾಡದಲ್ಲಿ ಡಿಎಸ್ಎಸ್ ಸಮಿತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕ್ಯಾಂಡಲ್ ಬೆಳಗಿಸುವುದರ ಮೂಲಕ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಎಸ್ಎಸ್ ಸಮಿತಿಯ ಸಂಚಾಲಕರಾದ ಲಕ್ಷ್ಮಣ್ ದೊಡ್ಮನಿರವರು 1818ರಲ್ಲಿ ಸುಮಾರು 25,000 ಪೇಶ್ವೆ ಯೋಧರು ವಿರುದ್ಧ ಕೇವಲ 500 ಜನ ಮಹರ ಯೋಧರು ತಮ್ಮ ಜೀವನವನ್ನು ಲೆಕ್ಕಿಸದೆ ಹೋರಾಡಿದ್ದಾರೆ ಎಂದರು. ಬಾಜಿರಾವ್ ಪೇಶ್ವೆ ಅಂತಕ್ಕಂಥವರು ತನ್ನ ಸಾಕಷ್ಟು ಸೈನ್ಯಗಳನ್ನ ಕಟ್ಟಿಕೊಂಡು ನಮ್ಮ ಮಹರ್ ಸೈನಿಕರು ನಾಶ ಮಾಡಬೇಕು, ಸಂಪೂರ್ಣ ಅವರನ್ನ ನಾಶಪಡಿಸಬೇಕಂತ ಒಂದು ಉದ್ದೇಶ ಇಟ್ಟುಕೊಂಡು ಹುನ್ನಾರ ಮಾಡಿಕೊಂಡು ಆ ಭೀಮಾ ತೀರದ ನದಿ ದಂಡಿ ಮೇಲೆ 1818ರಲ್ಲಿ ಒಂದು ಯುದ್ಧವನ್ನು ಸಾರ್ತಾವ್ರ. ಸುಮಾರು 25,000 ಸೈನಿಕರನ್ನು ಕರೆದುಕೊಂಡು ಬಂದು ಅಲ್ಲಿ ಯುದ್ಧವನ್ನು ಸಾರ್ತಾರೆ. ಅವ್ರ ಹತ್ರ ಎಲ್ಲ ಶಸ್ತ್ರಾಸ್ತ್ರಗಳು ಇರ್ತಾವೆ, ಎಲ್ಲ ದಳಗಳು, ವಾಯುದಳ ತಗೋರಿ ಮತ್ತು ಈ ಸೈನಿಕರನ್ನು ತಗೊಳ್ರಿ, ವಿವಿಧ ರೀತಿಯ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ತೋರಿ ಅವೆಲ್ಲವನ್ನ ಹೊಂದಿರ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಮಹಾರಾಜ್ ಜಜ್ಮೆಂಟ್ ಏನಿರ್ತೈತಿ ಅಲ್ಲಿ ಸುಮಾರು ಒಂದು 500 ಜನ ಸೈನಿಕರು ಇರ್ತಾರೋ, ಅವರಲ್ಲಿ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಇವ್ರ ಹತ್ರ ಇರೋದಿಲ್ಲ. ಆದರೂ ತಮ್ಮ ಕೆಚ್ಚೆದೆಯಿಂದ ಹೋರಾಟ ಮಾಡಿ ಆವತ್ತಿನ ರಾತ್ರಿ ಪೇಶ್ವೆ ಸೈನಿಕರನ್ನ ಹೊರಡುದುರುಳಿಸಿ ಜಯವನ್ನು ಸಾಧಿಸುತ್ತಾರೆ. ಆ ಸೈನಿಕರ ಸ್ಮರಣಾರ್ಥವಾಗಿ ಕೋರೆಗಾಂವದಲ್ಲಿ ಒಂದು ಸ್ತೂಪವನ್ನು ನಿರ್ಮಾಣ ಮಾಡಿದ್ದಾರೆ. ಆ ವೀರ ಯೋಧರ ಹೆಸರುಗಳನ್ನು ಕೂಡ ಕೆತ್ತಿಸಲಾಗಿದೆ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರು ತಮ್ಮ ಜೀವಿತಾವಧಿಯಲ್ಲಿ ಪ್ರತಿ ವರ್ಷ ಅಲ್ಲಿಗೆ ಬಂದು ನಮನವನ್ನು ಸಲ್ಲಿಸುತ್ತಿದ್ದರು. ಅವರ ನಂತರ ಅವರ ಅನುಯಾಯಿಗಳಾದ ನಾವು ಈ ಜನವರಿ 1ರಂದು ಆ ವೀರ ಯೋಧರ ಸ್ಮರಣಾರ್ಥವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಲಿತ ಸಂಘರ್ಷ ಸಮಿತಿಯ ಮತ್ತು ಜಯ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಸುಧೀರ್ ಮುದೋಡ್ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇವತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರವಾದ ಹಾಗೂ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಏನು ಕೋರೆಗಾಂವದಲ್ಲಿ ಆಗ್ತಕ್ಕಂಥ ವಿಜಯೋತ್ಸವವನ್ನು ನಾವು ಧಾರವಾಡ ನಗರದಲ್ಲಿ ಇರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಇವತ್ತು ನಾವೆಲ್ಲರೂ ಕೋರೆಗಾಂವ್ ವಿಜಯೋತ್ಸವವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ಎಲ್ಲರಿಗೂ ಗೊತ್ತು, ಪೇಶ್ವೆ ಸೈನಿಕರು 25,000 ಜನ ಕೂಡಿ ಆ ಇರ್ತಕ್ಕಂಥ ಮಾರ ಯೋಧರು 500 ಜನ ಅವರನ್ನು ಸದೆ ಬಿಡಬೇಕಂತ ಬಂದಾಗ ಡಿಸೆಂಬರ್ 31, 1818ರಲ್ಲಿ ಆಗ್ತಕ್ಕಂಥ ಒಂದು ಆ ಸನ್ನಿವೇಶದಲ್ಲಿ 500 ಮಾರ ಸೈನಿಕರು ಕೂಡಿ ಇರ್ತಕ್ಕಂಥ ಪೇಶ್ವೆ ಸೈನಿಕರನ್ನ ಸದೆ ಬಡಿದು ಅಲ್ಲಿ ಇರ್ತಕ್ಕಂಥ ಕೋರೆಗಾಂವದಲ್ಲಿ ನಾವು ಕೆಲವೇ ಜನಗಳು ಅಂಬೇಡ್ಕರ್ ಒಂದು ಹಾಕಿಕೊಟ್ಟಂತ ದಾರಿಯಲ್ಲಿ ನಡೆಯೋರು ಎಲ್ಲರೂ ಬಂದು ಈ ವಿಜಯೋತ್ಸವದಲ್ಲಿ ಭಾಗಿಯಾಗಬೇಕಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಇತಿಹಾಸವನ್ನ ನಮ್ಮ ಭಾರತ ದೇಶದ ಇತಿಹಾಸಕಾರರು ಎಲ್ಲೂ ದಾಖಲೆ ಮಾಡಿರಲಿಲ್ಲ. ಆದರೆ ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುಕ್ಕನ್ನು ಹುಡುಕಾಡ್ತಿರ್ಬೇಕಾದ್ರೆ ಅದೊಂದು ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಈ ಒಂದು ಸತ್ಯ ಹೊರಗೆ ಬರ್ತೈತಿ. ಆದ್ದರಿಂದ ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ 1ರಂದು ಆ ವೀರ ಯೋಧರ ಸ್ತೂಪಕ್ಕೆ ಭೇಟಿ ಕೊಟ್ಟು ಗೌರವವನ್ನು ಸಲ್ಲಿಸ್ತಾ ಇರ್ತಾರೆ. ಅದೇ ಪರಂಪರೆಯನ್ನು ಈಗಿನ ನಮ್ಮ ಯುವ ಜನಾಂಗ ಮುಂದುವರಿಸಿಕೊಂಡು ಹೊಂಟಿದೆ. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಮತ್ತು ಜಯ ಕರ್ನಾಟಕ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇನ್ನಿತರರು ಉಪಸ್ಥಿತರಿದ್ದರು.